ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೇಜಾರಾಗೈತೆ ಅಂತಂದು ಒಂದು ಸ್ವಲ್ಪ ಹುಡುಗರು ಸಾಲು ಚಲೋ ಹೋಗ್ತಾವ ಅಂತಂದು ನಾನು ಆಟ ಆಡ್ಬೇಕಂತ ಅಂದ್ಕೊಂಡಿನಿ. ಆಟ ಆಡತ್ತೀನಿ, ಬರ್ರಿ ನೀವು ಕೂಡ ಆಟ ಆಡೋಣಂತ. ರೆಡಿಯಾ ಆಟ ಆಡಕ್ಕ? ಅವ್ರ ಖುಷಿಗಂತೂ ಲಿಮಿಟೇ ಇಲ್ಲ. ನಾನು ಇವತ್ತು ಕರ್ಕೊಂಡು ಆಟ ಆಡತ್ತೀನಲ್ಲ, ಅದಕ್ಕೆ ಖೋ ಖೋ ಆಡ್ಬೇಕಂತ ಬೇಜಾರಾಗೈತಿ. ಆಟ ಆಡತ್ತೀನಿ ನಾನು. ಬರ್ರಿ ನೀವು ಕೂಡ್ಕೊಂಡು ಆಟ ಆಡೋಣಂತ. ಎಲ್ಲರೂ ಖೋ ಖೋ ಆಡಕ್ಕೆ ಎಷ್ಟು ಚಂದ ಕುಂದ್ರಾತಾರ ನೋಡ್ರಿ. ಇನ್ನೂ ಸ್ವಲ್ಪ ಆಟ ಆಡಕ್ಕೆ ಬರ್ತೈತಿ, ಅವ್ರಿಗೆ ಸ್ವಲ್ಪ ಆಟ ಆಡಕ್ಕೆ ಬರೋಂಗಿಲ್ಲ ಅಂದರೂ ಸ್ವಲ್ಪ ಕರ್ಕೊಂಡು ಆಟ ಆಡತ್ತೀನಿ ನಾನು ಅವ್ರ ಜೊತೆಗೆ. ಸ್ವಲ್ಪ ಟೈಮ್ ಪಾಸ್ ಮಾಡ್ಬೇಕಂತಂದು ಹುಡುಗರ ಜೊತೆಗೆ. ಇನ್ನು ಸ್ಕೂಲ್ ಸ್ಟಾರ್ಟ್ ಆಕಾವು, ಡಬ್ಬಿ ಕಟ್ಟೋದು, ಊಟ ಮಾಡೋದು, ಸ್ಕೂಲಿಗೆ ಹೋಗೋದು ಬರೀ ಇದಾಗ್ಬಿಡ್ತೈತಿ. ಹೀಗಾಗಿ ನಾನು ಸ್ವಲ್ಪ ನನಗೂ ಬೇಜಾರಾಗೈತಿ, ಓಡಾಡ್ದಂಗೆ ಆಗುತ್ತಾ ಅಂತಂದು ಖೋ ಖೋ ಆಡ್ಬೇಕಂತ ಆಟ ಆಡತ್ತೀನಿ. ನನ್ನ ಎಷ್ಟು ಓಡಾಡಿಸ್ತಾರಂತಂದು ನೋಡೋಣಂತ. ಬರ್ರಿ ನೀವು ಕೂಡ್ಕೊಂಡು ಬನ್ನಿ ಆಟ ಆಡೋಣಂತ. ಬರ್ರಿ ಆಟ ಆಡೋಣಂತ. ಈಗ ಸರಿಯಾಗಿ ಕುಂತಾರ, ನಾನು ಸರಿಯಾಗಿ ನೀಟಾಗಿ ಕೂಡ್ಸೀನಿ. ಖೋ ಖೋ ಆಡ್ಬೇಕಂತಂದು ನಾನು ಸ್ಕೂಲ್ನಾಗ ಇದ್ದಿದ್ದು ನೆನಪು ಮತ್ತೆ ವಾಪಸ್ ಬರಾಕತ್ತಿತ್ತು. ನಾನು ಹುಡುಗರಿಗೆ ಇನ್ನೂ ಒಂದೊಂದು ಖೋ ಕೊಡೋಕೆ ಬರ್ತಿರ್ಲಿಲ್ಲ ಅಂತ ಹುಡುಗರನ್ನ ಕುಂದ್ರಿಸಿದ್ನೆ. ಅವ್ರಿಗೆ ಒಂದು 4 ಜನಿಗೆ ಅಷ್ಟೇ ಖೋ ಖೋ ಕರೆಕ್ಟ್ ಬರ್ತಿತ್ತು. ಅಂದ್ರೆ ನನಗೆ ಆಸೆ ಆಗಿತ್ತು ಅಂತಂದು ಆಟ ಆಡ್ಬೇಕಂತಂದು ಹೋಗಿದ್ವಿ. ಹಿಂಗೆ ಓಡಾಡಿ ಅಲ್ಲೆಲ್ಲ ರೋಡಿಗೆ ಕುಂತಿದ್ದ ಗಾಡಿ ಭಾಳ ಬರಾಕತ್ತಿದ್ವು. ಅಷ್ಟೊಂದೇನು ಬರಲ್ಲ, ಒಂದು ಗಾಡಿ ಅಷ್ಟೇ ಬಂತು ನಾವು ಆಟ ಆಡೋರಾಗ. ನನಗಂತೂ ಓಡೋಕೆ ಆಗಲಿಲ್ಲ. ಅಂದರೂ ಕರೆಕ್ಟಾಗಿ ಆಟ ಆಡಿಸ್ಬಿಟ್ರು ನನ್ನ. ಔಟ್ರನ್ನೇ ಮಾಡಿಬಿಟ್ರು. ನನ್ನ ಖೋ ಖೋ ಮೊದ್ಲಾಗಿಂದ ನನ್ನ ಕ್ಷಣಗಳು ಭಾಳ ನೆನಪಾಗಿಬಿಟ್ಟವು ನನಗೆ. ಖೋ ಆಡಿದ್ದು, ಕಬಡ್ಡಿ ಆಡಿದ್ದು, ಮತ್ತು ತ್ರೋಬಾಲ್ ಆಡಿದ್ದು. ನಾನು ತ್ರೋಬಾಲ್ ಕ್ಯಾಪ್ಟನ್ ಇರೋದ್ರಿಂದ ನಾನು ಜಾಸ್ತಿ ಖೋ ಖೋ ಓಡಾಡ್ತಿರ್ಲಿಲ್ಲ. ಓಡಾಕಂತೂ ಬರೋದೇ ಇಲ್ಲ ನನಗೆ. ಸ್ವಲ್ಪ ಭಾಳ ವರ್ಷ ಆಯಿತು ಖೋ ಖೋ ಆಟ ಆಡ್ಲಾರ್ದ, ರನ್ನಿಂಗ್ ಹೋಗ್ಲಾರ್ದ, ಮನ್ಯಾಗ ಬರೀ ಕೆಲಸ ಮಾಡಿದ್ದು ಇಷ್ಟ. ಅದಕ್ಕೆ ಒಂದು ರೌಂಡ್ ಸೈಕಲ್ ಖೋ ಖೋ ಆಡಿರತ್ತಂತಂದು ಮಾಡಿದ್ವಿ. ಖೋ ಖೋ ಆಡೋರು ಹೊತ್ನಾಗ ಸ್ವಲ್ಪ ಭಾಳ ಮಳೆ ಜುಡ್ರು ಬರಾಕತ್ತಿತ್ತು. ಅಷ್ಟನ್ನತ್ಲೆ ನಾ ಹುಡುಗರು ತೋರಿಸ್ಕೊತಾವ ಅನ್ನೋದು ಒಂದು ಟೆನ್ಷನ್. ನಾನಂತೂ ಔಟ್ ಆಗೇ ಬಿಟ್ಟು ನೋಡ್ರಿ, ಇಲ್ಲಿ ಔಟ್ ಮಾಡೇ ಬಿಟ್ರು. ಔಟ್ ಮಾಡಬೇಡ ಅಂತ ಹೇಳಿದ್ದೆ ನಾನು. ಓಡ್ತೀನಿ, ನೀವು ಓಡ್ತೀನಿ ಅಂತಂದು ನಿಂತ ಬಿಟ್ಟರು. ಹುಡುಗರಂತೂ ಅವು ಒಂದೊಂದು ಹುಡುಗರಿಗಂತೂ ಖೋ ಕೊಡೋಕೆ ಬರವಲ್ದು, ಹೆಂಗೆ ಓಡ್ಬೇಕು ಅನ್ನೋದು ಗೊತ್ತಾಗಲಿಲ್ಲ. ಅಂದ್ರೆ ನನ್ನ ಹೆಂಗೆ ಔಟ್ ಮಾಡಿದ್ರಂದ್ರೆ ಅಷ್ಟು ಕರೆಕ್ಟ್ ಔಟ್ ಮಾಡಿದ್ರು. ಇವು ಸಣ್ಣ ಚಿಬ್ಬೇರಿಗಳಂತೂ ಆ ಕಡೆ ಈ ಕಡೆ ಅಂತೂ ಓಡಾಡಕತ್ತಿದ್ರೆ ಅಷ್ಟು ಖುಷಿ ಆಗಕತ್ತಿತ್ತು ನನಗೆ. ಹಿಂಗೆ ಆಡಕತ್ತಿದ್ರು. ನನ್ನ ಮಗಳಿಗಂತೂ ಖೋ ಕೊಡೋಕೆ ಬರಲಿಲ್ಲ. ಹೆಂಗೆ ಖೋ ಕೊಡ್ಬೇಕು ಮಮ್ಮಿ ಅಂತಂದು ಕಾಡಕತ್ಬಿಟ್ಟಿತ್ತು. ನಾವು ಉಲ್ಟಾ ಪಲ್ಟಾ ಎಲ್ಲ ಕುಂತ್ಬಿಟ್ಟಿದ್ವಿ. ಹಿಂಗಾಗಿ ಮಳೆನೂ ಬಂತು, ಮತ್ತು ಹೊಲ್ದಾಗಿದ್ದ ಮಂದಿನೂ ಬರಾಕತ್ರು. ಹಿಂಗಾಗಿ ಅವ್ರಿಗೆ ಹೆಂಗೆ ಆಡಿಸ್ಬೇಕು, ಹೆಂಗಿಲ್ಲ, ಹೆಂಗೆ ಓಡ್ಬೇಕು ಅನ್ನೋದು ಹೌದಾ ನೋಡ್ರಲ್ಲ ಹೆಂಗೆ ಆಟ ಆಡಕತ್ತಾರ. ಅಂದರೂ ಅಂತೂ ನನ್ನಂತೂ ಕರೆಕ್ಟ್ ಆಡಿಸಿ ಔಟ್ ಮಾಡಿ ಮನೆ ಕಡೆ ಕಳಿಸಿದ್ರು ಅಂತ ಅಂದ್ಕೊಂಡೆ. ಅಷ್ಟೇ ರೀ. ನಾನು ಅಂತೂ ಆಟ ಆಡ್ದೆ, ಸ್ವಲ್ಪ ಖುಷಿ ಬಂತು ನೋಡ್ರಿ. ಮಾಡಾಗ್ಬಿಡ್ತು ಒಂದು ರೌಂಡ್ ಆಡೋದಾಗ. ನಮ್ಮ ಮಗ ಓಡಾಡ್ತಾನಂತ. ಮಳೆನೂ ಬಂತು, ಮತ್ತು ಚಕ್ಕಡಿನೂ ಬಂತು, ಡಗ ಜೋರು ಬಂತು. ಇನ್ನು ಹುಡುಗರು ತೋರಿಸ್ಕೊತಾವಂತ ಅಂದು ಆಮೇಲೆ ಮನೆ ಕಡೆ ಎಲ್ಲ ಕಳಿಸ್ಬಿಟ್ನೆ. ಹೋಗ್ರಿ ಅಂತಂದು ಚಕ್ಕಡಿ ಬಂತಂತಂದು ನಿಂತ್ವಿ. ಅಷ್ಟೊತ್ತನ ವೇಟ್ ಮಾಡಿದ್ವಿ, ಅಂದರೂ ನಮ್ಮ ಮಳೆ ನಿಂದಿರಲಿಲ್ಲ. ಹಿಂಗಾಗಿ ಚಕ್ಕಡಿ ಸಂಬಂಧ ಬಿಟ್ವಿ ನೋಡ್ರಿ ನಾವು.